ಅನಂತಮೂರ್ತಿ ಅವರು ಒಂದು ಮಾತು ಹೇಳಿದರು, ನೋಡಿಯ ಇದು ಕತೆ, ನಿನ್ನ ಸಿನಿಮಾ ನನ್ನ ಕತೆ ಥರ ಇಲ್ಲ. ತೇಜಸ್ವಿ ಅವ್ರ ಹತ್ರನೇ ಕೇಳಿದೆ, ಸ್ಕ್ರಿಪ್ಟ್ ಓದ್ತೀರಾ ಅಂತ. ನಾನು ನಿಂಗೆ ಕೊಟ್ಟಾಯ್ತು, ನೀ ಏನು ಬೇಕಾದ್ರೂ ಮಾಡ್ಕೋ. ಸಿನಿಮಾ ಹೇಳೋದು ಕತೆ ಒಂದು ಸಾಧನ ಅಷ್ಟೇ, ಅದರ ಮೂಲಕ ಒಂದು 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 ಸಂವಾದನ ಹುಟ್ಟಾಗ್ತಾ ಇರುತ್ತೆ. ಈ ಸಾಹಸದ ಒಂದು ಮೂಲ ಎಲ್ಲಿಂದ ಬಂತು ಅಂತ ಅನ್ಸುತ್ತೆ ಸರ್? ಚಿಕ್ಕಪ್ಪ ಕೆ.ವಿ. ಸುಬ್ಬಣ್ಣವರು. ಸಿನಿಮಾ ಅಂತಂದ್ರೆ ಬಹಳ ನಿಕೃಷ್ಟವಾದಂಥ ಒಂದು ಮಾಧ್ಯಮ ಅಂತ ನನ್ನ ತಲೆಯಲ್ಲಿ. ಯುರೋಪಿಯನ್ ಸಿನಿಮಾ ಜೊತೆ ನಮ್ಮನ್ನ ಹೋಲಿಸ್ಕೊಳ್ಳೋಕ್ಕೂ ಬಹಳ ಕಷ್ಟ ಆಗುತ್ತೆ. ಅನಂತಮೂರ್ತಿ ಅವರು ನಿಮ್ಮನ್ನ ದೃಶ್ಯ ರೂಪಕ ಮಾಂತ್ರಿಕ ಅಂತ ಒಂದು ಕಡೆ ಹೇಳ್ತಾರೆ. ಸೊ ಸಿನಿಮಾದ ಒಂದು ಸಮಸ್ಯೆ ಏನು ಅಂತಂದ್ರೆ ಸರ್ಫೇಸ್ ಇದೆಯಲ್ಲ, ಅದು ಬಹಳ ಬೇಗ ಆಕರ್ಷಕವಾಗಿರುತ್ತೆ. ಅದನ್ನು ದಾಟೋದು ಸುಲಭ ಅಲ್ಲ. ಗಾಂಧೀಜಿಯವ್ರ ಮಾತನ್ನೇ ಹೇಳೋದಾದ್ರೆ ಎಲ್ಲ ವೃತ್ತಿಗೂ ಒಂದು ನೈತಿಕ ಹೊಣೆಗಾರಿಕೆ ಇರಬೇಕು ಅಂತಾರೆ. ಏನನ್ನು ಇದು ಅಂತಿಮ ಅಂತ ಹೇಳ್ಬೇಡ, ಇದು ಅಂತಿಮವೇ ಅನ್ನೋ ಥರದಲ್ಲಿ ಪ್ರಶ್ನೆ ಮಾಡು. ಯಾಕಂದ್ರೆ ನಾನು ನೋಡಿದ್ದೀನಿ ಆ ಹೆಂಗಸರು ಹೋಗೋದು ನಮ್ಮ ಊರಲ್ಲಿ, ಅವ್ರು ಹೋಗಿ ಏನೋ ತಲೆ ತೆಗೆಸ್ಕೊಂಬರೋದು, ಕೆಂಪ್ಸೀರಿ, ಅವರು ಅಲ್ಲಿ ಬರಬೇಡ ಇಲ್ಲಿ ಬರಬೇಡ, ಅಲ್ಲಿ ಹೋಗೋಂಗಿಲ್ಲ, ಅವ್ರದ್ದೇ ಮಗಳದ್ದೇ ಮದುವೆ ಆದರೂ ಅವ್ಳು ಒಳಗೆ ಬರೋ ಹಾಗಿಲ್ಲ, ಈ ಥರದ ಕ್ರೌರ್ಯ ಇರ್ತಲ್ಲ, ಅದನ್ನು ಸೂಚಿಸೋದಕ್ಕೆ ಇದಾಗಿ ಮಾಡಿದೆ. ಅನಂತಮೂರ್ತಿ ಹೇಳಿದ್ಮೇಲೆ ಅವ್ರು ಅದನ್ನು ಒಪ್ಕೊಂಡ್ರು. ಯಾಕಂದರೆ ಅದು ದೃಶ್ಯ ರೂಪಕವಾಗಿ ಬರುತ್ತೆ ಕಣಯ್ಯ, ಶಬ್ದ ರೂಪಕವಾಗಿ ಬರೋಲ್ಲ, ದೃಶ್ಯ ರೂಪಕವಾಗಿ ಬರುತ್ತೆ. ಇರಲಿ, ಚೆನ್ನಾಗಿದೆ ಬಿಡು. ಅದು ಸಿನಿಮಾದ ಬಹಳ ಪರಿಣಾಮಕಾರಿಯಾಗಿ ಬಂದಿದ್ದೆ. ಅದು ತುಂಬ ಜನ ನನಗೆ ಬಹಳ ರಿಯಾಕ್ಟ್ ಮಾಡಿದ ಸೀನ್ ಅದು, ವಯಲೆಂಟ್ ರಿಯಾಕ್ಟ್, ಎಂಥ ಕ್ರೌರ್ಯ ಅದು ಅಂತೇಳಿ. ಇಲ್ಲಿ ನೀವು ಅನಂತಮೂರ್ತಿ ಅವರು ಕಥೆಯನ್ನ ಬೆಳೆಸಿದು ಅಂತ ಹೇಳಿದ್ರಿ. ಇದು ಕಥೆಗೆ ಇನ್ನೊಂದು ರೂಪ ಕೊಟ್ಟ ಹಾಗೆಯಾ? ಆಮೇಲೆ ಇಲ್ಲಿ ಎಷ್ಟು ಸ್ವಾತಂತ್ರ್ಯ ತಗೋಬಹುದು? ಇದು ನಿರ್ದೇಶಕ ಮತ್ತು ಕಥೆಗಾರನ ನಡುವಿನ ಒಂದು ಒಪ್ಪಂದ. ನಾನು ಅನಂತಮೂರ್ತಿ ಅವರು ಒಂದು ಮಾತು ಹೇಳಿದರು, ನೋಡಿಯ ಇದು ಕತೆ, ನಿನ್ನ ಸಿನಿಮಾ ನನ್ನ ಕತೆ ಥರ ಇಲ್ಲ, ಅದಕ್ಕೆ ನನಗೆ ಭಾಳ ಇಷ್ಟ ಆಯಿತು ಅಂತ. ನೋಡಿ, ಸಾಹಿತ್ಯ ಮಾತು ಹೇಳಬೇಕಾದ್ರೆ ಅದಕ್ಕೆ ಯಾಕೆ ಅಂತಂದರೆ, ನಾನೊಂದು 20 ನಿಮಿಷದಲ್ಲಿ ಓದ್ಬೋದು ಕಥೆಯನ್ನು, ಒಂದು 2.5 ಗಂಟೆ ಕೂತ್ಕೊಂಡು ಯಾಕೆ ನೋಡಬೇಕು? isn't it waste of my time? ನಾನು ಇದನ್ನು ಯಾಕೆ ಕೇಳಿದೆ ಅಂದರೆ, ಅನಂತಮೂರ್ತಿಯವರು ಬರೆದಾಗ ಏನೋ ಒಂದು ಯೋಚನೆ ಅವರ ತಲೆಯಲ್ಲಿ ಇರ್ತದೆ, ಆ ಯೋಚನೆಯ ಮತ್ತೊಂದು ರೂಪವನ್ನು ನೀವು ಕೊಟ್ರಲ್ವಾ, ಅವಾಗ ಅದು ಸಂಘರ್ಷ ಅಲ್ವಾ ಎರಡು ಯೋಚನೆಗಳದ್ದು? ನೋಡಿ, ಕನ್ನಡದ ನಾನು ಈಗ 15ನೇ ಸಿನಿಮಾ ಮಾಡಿ 16ನೇ ಒಂದು ಕತೆ ಬಿಟ್ಟರೆ ಮತ್ತೆಲ್ಲವೂ ಸಾಹಿತ್ಯವನ್ನೇ ಆಧರಿಸಿದ್ದು. ನನ್ನ ಯಾವ ಸಿನಿಮಾಗಳು ಮೂಲ ಕಥೆಯ ಥರ ಇಲ್ಲ. ಕೆಲವಂತೂ ಬಹಳ ವ್ಯತ್ಯಾಸ ಇದೆ, ಆದರೆ ಯಾವ ಲೇಖಕನೂ ಅದ್ರ ಬಗ್ಗೆ ಆಕ್ಷೇಪ ಇತ್ತಿಲ್ಲ. ಅದು ಕನ್ನಡ ಸಾಹಿತ್ಯದ ದೊಡ್ಡ ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಾನು ತೇಜಸ್ವಿಯವ್ರ ಹತ್ರನೇ ಕೇಳಿದೆ, ಸ್ಕ್ರಿಪ್ಟ್ ಓದ್ತೀರಾ ಅಂತ. ನಾನು ನಿಂಗೆ ಕೊಟ್ಟಾಯ್ತು, ನೀ ಏನು ಬೇಕಾದ್ರೂ ಮಾಡ್ಕೊ ಅಂದರು. ಸ್ಕ್ರಿಪ್ಟ್ ಗಿಫ್ಟ್ ತರಬೇಡ ನನ್ನ ಹತ್ರ, ನೀ ಏನು ಬೇಕಾದ್ರೂ ಮಾಡ್ಕೊ ಅಂತ. ಅದನ್ನೆಲ್ಲ ಓದೋಷ್ಟು ನಂಗೆ ಟೈಮ್ ಇಲ್ಲ ಅಂದರು. ಇದು ತುಂಬ ಜನ ಲೇಖಕ ಹೇಳಿದ್ರು, ನೀವು ಓದ್ತೇನೆ ನಾನು, ಆದರೆ ನಾನು ಅದಕ್ಕೆ ಕಾಮೆಂಟ್ ಮಾಡಲ್ಲ, ಯಾಕಂದರೆ ನಿಮಗೆ ಸ್ವಾತಂತ್ರ್ಯದಲ್ಲಿ ನೀವೇನು ಬೇಕಾದ್ರೂ ಮಾಡ್ಬೋದು ಅಂತ. ಬಹುಶಃ ಅಂದರೆ ಒಂದು ಕಥೆಯ ಪರ್ಪಸ್ ಏನಿದೆ ಅದು ಸರ್ವ್ ಆಗಬೇಕು ಅಂತ. ಏನಾಗುತ್ತೆ, ಐಡಿಯಾಲಜಿಕಲಿ ನಾನು ಸ್ವಲ್ಪ ವ್ಯತ್ಯಾಸ ಬಂದಾಗ, ಆವಾಗ ನಾನೊಂದು ಭಿನ್ನಾಭಿಪ್ರಾಯ ಬಂದಾಗ ಅವ್ರು ಅದಕ್ಕೆ ಟೀಕೆ ಮಾಡ್ತಾರೆ. ನಾನು ಯಾವುದೋ ಒಂದು ಕ್ರಿಯೆಯನ್ನು, ಒಂದು ಪಾತ್ರವನ್ನು, ಒಂದು ಲಿಬರೇಷನ್ ಇದು ಅಥವಾ ಇನ್ನೇನೋ ತಗೊಂಡು ಅದನ್ನು ಇಂಟರ್ಪ್ರೆಟ್ ಮಾಡುವಾಗ ನೀವು ಅದು ಒಂದು ಹಿನ್ನಡೆ, ನಾನು ಮುನ್ನಡೆ ಅಂತ ಹೇಳಿದ್ರೆ ನೀವು ಹಿನ್ನಡೆ ಅಂತ ಹೇಳಿದರೆ ಅವ್ರಿಗೆ ಸ್ವಲ್ಪ ಇರ್ಸುಮುರ್ಸಾಗತ್ತೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಿದೆ. ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಅಂಥದ್ದು ರಿಯಾಕ್ಟ್ ಮಾಡಿದ್ದಿದೆ, ದೊಡ್ಡ ಕಾಂಟ್ರವರ್ಸಿ ಆಗಿದ್ದು ಇದೆ. ಹಾಗಲ್ಲದೆ ನೀವು ಮಾಡಿದಾಗ ಆಯ್ತಪ್ಪ, ನಿನ್ನ ಅಭಿಪ್ರಾಯ ಅದು. ಅದಕ್ಕೂ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದರೆ ಭಾಳ ಒಳ್ಳೆಯದು. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕಾದಾಗ ನಾಯಿನೆರಳು ಸಿನಿಮಾಕ್ಕೂ ಕಾದಂಬರಿಗೂ ಸಂಬಂಧನೇ ಇಲ್ಲ. ಆದರೆ ಭೈರಪ್ಪನವರು ಒಂದು ಮಾತು ಹೇಳಿದರು, ನೋಡಿ ನೀವು ಬದಲಾವಣೆ ಮಾಡ್ಕೊಂಡಿದ್ದೀರ, ಆದರೆ ಆ ಬದಲಾವಣೆಗಳು ನಿನ್ನ ನಂಬಿಕೆಯಿಂದ ಮಾಡಿದರೆ ಹೊರತು ವ್ಯಾವಹಾರಿಕ ಕಾರಣಕ್ಕಾಗಿ ಮಾಡಿದ್ದಲ್ಲ. ಅದರಿಂದ ನಾನು ಒಪ್ಪಿಸ್ತೇನೆ. ಅದು ಕೂಡ ಬಹಳ ದೊಡ್ಡ ಹೇಳಿಕೆನೇ. ವ್ಯಾವಹಾರಿಕ ಕಾರಣಕ್ಕಾಗಿ ನಾನು ಮಾಡ್ಕೊಂಡಿದ್ದರೆ ನಾನು ಅದನ್ನು ಆಕ್ಷೇಪಿಸ್ತಿದ್ದೆ. ಆದರೆ ನೀವು ಅದಲ್ಲ, ಅದು ನಿಮ್ಮ ನಂಬಿಕೆ. ನಾನು ಕತೆ ಕೊಟ್ಟ ಮೇಲೆ ನಿಮ್ಮ ನಂಬಿಕೆಯ ಪ್ರಕಾರ ನೀವು ಮಾಡಬೇಕು. ನನ್ನ ನಂಬಿಕೆ ಪ್ರಕಾರ ಸಿನಿಮಾ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪು ಅಂದಿದ್ರು. ಅದು ನಿಜ. ತುಂಬ ಕನ್ನಡದ ನಾನು ಎಲ್ಲ ಲೇಖಕರದ್ದು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಇದೇ ಮಾತು ಹೇಳಿದರು. ಅಂದ್ರೆ ಕಥೆಯ ಬದ್ಧತೆಗೆ ನೀವು ವಂಚನೆ ಮಾಡದೆ ನಿಮ್ಮ ಮೂಲಕ ನಿಮ್ಮ ರೀತಿಯಲ್ಲಿ ಹೇಳಿರೋದು. ಈಗ ನಾನು ಅದರಲ್ಲಿ ಕಥೆಯಲ್ಲಿ ಇನ್ನೊಂದು ಕಥೆಯನ್ನು ಕಂಡ್ಕೋದು. ಅದಕ್ಕೆ ವೈದೇಹಿಯರು ಗುಲಾಬಿ ಟಾಕೀಸ್ ನೋಡಿದಾಗ ಇದು ಕವಲು ಕಥೆ ಅಂದರು. ನನ್ನ ಕಥೆ ಅಲ್ಲ, ನನ್ನ ಕಥೆಯಿಂದ ಹುಟ್ಟಿದ ಕವಲು ಕಥೆ. ಬಹಳ ಸುಂದರ ಶಬ್ದ ಅನ್ನಿಸ್ತದೆ. ಉಪಕಥೆ, ಕವಲು ಕಥೆ ಅಂದರೆ ಟೋಟ್ಲಿ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಇದಿದೆ.
ಈ ಘಟಶ್ರಾದ್ದ ವೆನಿಸ್ ಫಿಲಂ ಫೆಸ್ಟಿವಲ್ಗೂ ಹೋಗುತ್ತೆ. ಇದು ಕಳೆದ ವರ್ಷ ಅಲ್ವಾ ಸರ್? ರೆಸ್ಟೋರ್ ಆಯ್ತು. ಹಾ, ನನಗೆ ಆಶ್ಚರ್ಯ ಆಯ್ತು. ಘಟಶ್ರಾದ್ದದ ವಿಚಾರನೇ ತುಂಬಾ ಹಳೆಯದು. ಈಗ ನಮ್ಮ ದೇಶದಲ್ಲೇ ನಮ್ಮ ಈಗಿನ ಯುವ ಜನಾಂಗಕ್ಕೆ ಇದರ ಅರ್ಥ ಕೂಡ ಆಗ್ಲಿಕ್ಕಿಲ್ಲ. ಅದಂತೂ ಕಂಪ್ಲೀಟ್ ಪ್ಯಾರಲಲ್ ಯೂನಿವರ್ಸ್ ಅಂತ ಹೇಳ್ಬೇಕು. ಆ ತರದ ಪಾಶ್ಚಾತ್ಯರ ಯೋಚನೆಗೆ ಘಟಶ್ರಾದ್ದ ಹೇಗೆ ಮುಟ್ಟಿತು? ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ನೋಡುವ ಕ್ರಮದಲ್ಲಿ ಕಥೆಯನ್ನ ನಾವು ನೋಡ್ಕೊಂಡು ಈ ಕಥೆ ಇವತ್ತು ನಡೆಯಲ್ಲ ಅಂತೀವಿ. ಅದ್ರ ಕಥೆನ ಹೇಳೋದಿಲ್ಲ ಸಿನಿಮಾ ಹೇಳೋದು ಕಥೆ ಒಂದು ಸಾಧನ ಅಷ್ಟೇ. ಅದರ ಮೂಲಕ ಒಂದು 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 ಸಂವಾದನ ಹುಟ್ಟಾಗ್ತಾ ಇರುತ್ತೆ. ಹೆಣ್ಣಿನ ಶೋಷಣೆ ನಿಂತಿದೆಯೋ ಇಲ್ಲ, ಅಥವಾ ಸಂಪ್ರದಾಯ ಹೆಸರಲ್ಲಿ ಚಿಕ್ಕ ಮಕ್ಕಳನ್ನ ಬಲಿ ಕೊಡೋದು ನಿಂತಿಲ್ಲ. ಹಾಗಾಗಿ ಅನಂತಮೂರ್ತಿಯವರು ಇದನ್ನ ಅವರು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡೋಕೆ ಹೋದಾಗ ಕೂಡ ಘಟಶ್ರಾದ್ದ ತಗೊಂಡು ಹೋಗ್ತಿದ್ರು, ತೋರಿಸ್ತಾ ಇದ್ರಂತೆ. ಒಂದ್ಸಲ ಲಂಡನ್ನಲ್ಲಿ ಏನೋ ತೋರಿಸಿದಾಗ ಒಂದು ಐರಿಷ್ ಹೆಂಗ್ಸ್ ಬಂದು ಹೇಳ್ತಂತೆ, ನಂಗೆ ತುಂಬ ಅಪ್ಯಾಯಮಾನ, ತುಂಬ ಹೃದಯಕ್ಕೆ ಹತ್ತಿರ ಅನ್ನಿಸ್ತು. ಯಾಕೆ ಕೇಳಿದಂತೆ, ಅದು ಬ್ರಾಹ್ಮಣ ಸಮುದಾಯ ಅಲ್ಲ ಅನ್ನೋದು ಬಿಟ್ಟರೆ ನಮ್ಮ ಸಮುದಾಯದಲ್ಲೂ ಅದೇ ನಡೆಯೋದು ಅಂದ್ರಂತೆ. ಘಟಶ್ರಾದ್ದ ಮಾಡದೇ ಇರ್ಬೋದು, ಆ ಥರದ ಆಚರಣೆ ಭಿನ್ನ ಇರುತ್ತೆ, ಆದ್ರೆ ಅದ್ರ ಒಳಗಿನ ಕ್ರೌರ್ಯ ಏನಿದೆ ಅದು ಅದೇ ಇರುತ್ತೆ. ಹಾಗಾಗಿ ಅದು ಆ ರೀತಿನ ಇಲ್ಲದಿದ್ರೆ ನಮಗೆ ಸಂಬಂಧವೇ ಇಲ್ಲದ ಒಂದು ಇರಾನಿಯನ್ ಸಿನಿಮಾ ನಾಯಕ ಇಷ್ಟಪಡ್ತೀವಿ. ನಮಗೆ ಬಹಳ ದೂರವಾಗಿದ್ದಂಥ ಒಂದು ಯುರೋಪಿಯನ್ ಸಿನಿಮಾ ನಾವು ಯಾಕೆ ಚೈನೀಸ್ ಸಿನಿಮಾ ನಾವು ಯಾಕೆ ಇಷ್ಟಪಡ್ತೀವಿ. ಹಾಗಾಗಿ ನಾವು ಕಥೆಯ ವಿವರಗಳನ್ನು ಹೋಗೋದಿಲ್ಲ, ಮನುಷ್ಯನ ಭಾವನೆಗಳ ಮೇಲೆ ಆಗ್ತಿರುವಂಥ ಆಕ್ರಮಣವನ್ನು ಅಥವಾ ಇದನ್ನು ನಾವು ಪುನಶ್ಚೇತನವನ್ನು ಗಮನಿಸ್ತಾ ಹೋಗ್ತೀವಿ. ಕಥೆಯ ಆಶಯ ಅದು ಇನ್ನೊಂದು ರೀತಿ ಹೇಳ್ತಾ ಹೋಗೋದು. ನನಗೆ ಒಬ್ಬರು ಕ್ರಿಟಿಕ್ ಹೇಳಿದ್ರು, ಕತೆ ಹೇಳೋದಿದ್ರೆ ನನಗೆ ಸಮಯ ಇಲ್ಲ ಕೇಳೋದಕ್ಕೆ. ಯಾಕೆಂತಂದ್ರೆ 1000 ಜನ ಇದ್ರೆ 1000 ಕಥೆ ಇರುತ್ತೆ, ನಾನು ಕೇಳ್ತಾ ಕೂತ್ಕೊಳ್ಳ. ನೋಡಿ, ಇದು ದೊಡ್ಡ ಒಳನೋಟ ಅಂತ. ಕತೆ ಹೇಳಬೇಡಿ, ಕಥೆಯ ಮೂಲಕ ಮನುಷ್ಯನ ಅವನ ಶಕ್ತಿ, ದೋಷ, ಅವನ ಸಮಸ್ಯೆ ಇದನ್ನು ಹೇಳಿದರೆ ಯಾಕೆ ಇದನ್ನೆಲ್ಲ ದಾಟ್ಬಿಡ್ತಾರೆ ನೀವು. ಅದನ್ನೇ ಪುನಃ ಅನಂತಮೂರ್ತಿ ಹೇಳಿದೆ, ಯಾವ ಕತೆ ಬಹಳ ಡೀಪ್ ರೂಟೆಡ್ ಆಗುತ್ತೋ ಅದು ಯೂನಿವರ್ಸಲ್ ಆಗುತ್ತೆ ಅಂತ. ನೀವು ತೀರಾ ಬ್ರಾಹ್ಮಣ ಸಮುದಾಯ, ಕರ್ನಾಟಕದ ಮಲೆನಾಡಿನ ಸಮುದಾಯದ ಕತೆ ಹೇಳ್ತಾ ಇರ್ತೀನಿ ನಾನು. ಬೇರೆ ಎಲ್ಲೂ ಘಟಶ್ರಾದ್ದ ನೀವು ಮಂಡ್ಯದಲ್ಲೇ ಹೇಳೋಕ್ಕಾಗಲ್ಲ, ಘಟಶ್ರಾದ್ದ ಉತ್ತರ ಕರ್ನಾಟಕದಲ್ಲಿ ಹೇಳೋಕ್ಕಾಗಲ್ಲ, ಉತ್ತರ ಭಾರತದಲ್ಲಿ ಬರೀ ಇದು. ಆದರೆ ಅದು ತನ್ನ ಕಟ್ಟುವ ಕ್ರಮದಿಂದ ಅಥವಾ ತನ್ನ ಸಂವೇದನೆಯ ಕ್ರಮದಿಂದ ದಾಟ್ಬಿಡುತ್ತೆ. ಅವ ಯಾರ್ದೋ ಕತೆ ಆಗ್ಬೋದು. ಅಂದ್ರೆ ಮೂಲಭೂತವಾಗಿ ಒಂದೇ ವಿಷಯಗಳು ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಕಡೆ ಪ್ರಚಲಿತವಾಗಿರುತ್ತವೆ ಅಂತ. ಹಾಗೆ ಆ ಕಾರಣಕ್ಕಾಗಿ ನಿಮ್ಮ ಇದನ್ನೆಲ್ಲ ಸಾಹಸಗಳನ್ನ ನೋಡಿದ್ರೆ, ಚಿತ್ರ ನಿರ್ಮಾಣದ ಸಾಹಸಗಳನ್ನ ನೋಡಿದ್ರೆ, ಈ ಸಾಹಸದ ಒಂದು ಮೂಲ ಎಲ್ಲಿಂದ ಬಂತು ಅಂತ ಅನ್ಸುತ್ತೆ ಸರ್? ಅಪ್ಪ, ಅಜ್ಜ ಅವರಲ್ಲಿ ಏನಾದ್ರೂ ಯಾವ ರೀತಿ ಆಸಕ್ತಿ ಇತ್ತು? ಎಲ್ಲ ಒಂದು ಕಡೆ ಇರ್ಲೇಬೇಕಲ್ಲ. ನಮ್ಮ ಅಜ್ಜ ನರಸಿಂಹಶಾಸ್ತ್ರಿಗಳು ಅಂತ ಹೇಳಿದ್ನಲ್ಲ, ಅವರು ಸ್ವಲ್ಪ ಸಂಸ್ಕೃತ ವಿದ್ವಾಂಸರಾಗಿದ್ದರೂ ಅವರು ಸಂಪ್ರದಾಯವಾದಿ ಆಗಿರಲಿಲ್ಲ. ಅವರು ಅನೇಕ ವೇಳೆ ಈ ಶಾಸ್ತ್ರ, ಜ್ಯೋತಿಷ್ಯ ಇವೆಲ್ಲ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಿತ್ತು. ಹಾಗಾಗಿ ಅವರಿಗೆ ಬಹಳ ಒಂದು ಕಟು ವಿರೋಧ ಇತ್ತು ಎಲ್ಲರೂ. ಇನ್ನೊಂದು ಅಸೈಡ್ ಒಂದು ಕತೆ ಹೇಳ್ತೀನಿ. ಜ್ಯೋತಿಷ್ಯ ಸುಳ್ಳು ಅಂತಿದ್ದು ತುಂಬ ಕನ್ನಡಕ್ಕೆ ಅನುವಾದ ಮಾಡಿದ್ರು ಸಂಸ್ಕೃತದಿಂದ. ಕಾಳಿದಾಸನನ್ನು ಅನುವಾದ ಮಾಡಿದರು, ಎಲ್ಲ ಪಂಚತಂತ್ರ ಕಥೆಗಳನ್ನು ಅನುವಾದ ಮಾಡಿದರು, ಸೊಹ್ರಾಬ್ ರುಸ್ತುಮ್ ಅನುವಾದ ಮಾಡಿದರು. ಅವರ ಫೇವ್ರೈಟ್ ರೈಟರ್ ಕಾಳಿದಾಸನ್. ಹಾಗಾಗಿ ಕಾಳಿದಾಸನ ಬಗ್ಗೆ ಯಾವಾಗಲೂ ಮಾತಾಡೋರು. ಅಂಥವ್ರು ಒಂದು ಸಲ ಜ್ಯೋತಿಷ್ಯ ರತ್ನಾಕರ ಅಂತ ಪುಸ್ತಕ ಮಾಡಿಬಿಟ್ರು. ನಾನು ಕೇಳಿದೆ, ಜ್ಯೋತಿಷ್ಯ ಸುಳ್ಳು ಅಂತಿರಲ್ಲ, ನೀವ್ಯಾಕೆ ಜ್ಯೋತಿಷ್ಯ ರತ್ನಾಕರ ಮಾಡಕ್ಕೆ ಹೋಗಿದ್ರಿ ಅಜಯ್? ಕೇಳಿದೆ. ನೋಡು, ಅವರು ಗಿರಿ ನೋಡು ಗಿರಿ, ಒಂದು ಕಾಲ ಬರುತ್ತೆ ನಿಮ್ಗೆ ಯಾರಿಗೂ ಸಂಸ್ಕೃತ ಬರಲ್ಲ. ಆಗ ಯಾವನೊಬ್ಬ ನಾವು ಚೂರ್ಪಾರ ಓದ್ಕೊಂಡವನು ಸಂಸ್ಕೃತದಲ್ಲಿ ಹಂಗಿತ್ತು, ಅದರಲ್ಲಿ ಹಿಂಗಿತ್ತು ಅಂತಾನಲ್ಲ, ನಿಮ್ಗೆ ಗೊತ್ತಿರಲ್ಲ, ಇರ್ಬೋದೇನೋ ಅನ್ಕೋತೀರ. ಅದಕ್ಕೆ ನಾನು ಕನ್ನಡದಲ್ಲಿ ಮಾಡ್ತೇನೆ, ನೀವೇ ಓದ್ಕೊಂಡು ತಿಳ್ಕೊಳ್ಳಿ. ಈಗ ನಾನು ಹೇಳಬಹುದು ಜ್ಯೋತಿಷ್ಯ ಸುಳ್ಳು ಅಂತ, ಅದು ಸಂಸ್ಕೃತದಲ್ಲಿ ಇದೆ ಅಂದ್ಬಿಟ್ರೆ ನೀವು ಇರ್ಬೋದೇನೋ ಅಂತೀರ. ಇನ್ನು ನಿಮ್ಮ ಹತ್ರ ಕನ್ನಡದಲ್ಲಿ ಇದೆ, ಅದ್ರ ಓದ್ಕೊಳ್ಳಿ. ಈಗ ನಂಗೆ ಅದು ಸುಳ್ಳು ಅನ್ಸಿದ್ರೆ ಮುಗೀತಲ್ಲ. ಅದಕ್ಕೆ ಆ ಕಾರಣ ಅಷ್ಟು ಪ್ರಾಗ್ಮ್ಯಾಟಿಕ್ ಆಗಿದ್ದು ಮತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೆ. ನಮ್ಮ ತಂದೆನೂ ಹಾಗೆ ಇದ್ರು. ಅವರು ಇದಾದರೂ ಕೂಡ ಅವರು ದೇವರು ಅಂದ್ರೆ ನಮ್ಮ ಮನೆ ದೇವರು ಭಾಳ ಗೌರವದಿಂದ ಮಾಡ್ತಿದ್ರು. ಉಳಿದೋದಕ್ಕೆಲ್ಲ ಹೋಗ್ತಿರ್ಲಿಲ್ಲ ಅಷ್ಟು.
ಜಾತಿಯನ್ನು ಇಲ್ಲ, ಅದು ಸ್ವಲ್ಪ ಗಾಂಧಿಯನ್ನು, ಇಬ್ಬರು ನಮ್ಮ ಅಜ್ಜನೂ ಗಾಂಧಿಯನ್ನು ಅಪ್ಪನೂ ಗಾಂಧಿಯನ್ನು. ಸೊ ಹಾಗಾಗಿ ಆ ಗಾಂಧಿಯನ್ನ ಐಡಿಯಲ್ಸನ್ನು ಅವ್ರು ಇಟ್ಕೊಂಡು. ಮತ್ತು ನನ್ನ ಚಿಕ್ಕಪ್ಪ ಕೆ ವಿ ಸುಬ್ಬಣ್ಣವರು, ಅವರಂತೂ ಗೊತ್ತೇ ಇದೆ. ಅದೊಂದು ನಿಮಗೆ ಬೂಸ್ಟ್ ಆಯಿತು ಅಂತ ಅನಿಸುತ್ತೆ. ಅಂದರೆ ಪೂನಾ ಇನ್ಸ್ಟಿಟ್ಯೂಟ್ ಸೇರೋದಕ್ಕೆ ಅವರೇ ಕಾರಣ ಆಗುತ್ತೆ. ಅಂದರೆ ಅವ್ರು ನೀವು ಸೇರ್ಕೊ ಅಂತ ಹೇಳಲಿಲ್ಲ, ಬಟ್ ಅವ್ರು ಹೋಗಿ ಪೂನಾ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಕೋರ್ಸ್ ಮಾಡಿ ಬಂದರು. ನಾನು ಅವಾಗ ಇನ್ನೂ ಫಾರ್ಮಸಿ ಸ್ಟೂಡೆಂಟು. ಬೇಸಿಗೆ ರಜಕ್ಕೆ ಹೋದಾಗ ನಂಗೆ ಕೇಳೋದು, ಇದ್ಯಾಕೆ ಚಿಕ್ಕಪ್ಪ ನೀವು ಎಲ್ಲ ಬಿಟ್ಟು ಪೂನಾ ಇದು ಫಿಲ್ಮ್ ಓದೋಕ್ಕೆ ಹೋದ್ರಿ? ಯಾಕಂದರೆ ಅವ್ರು ದೊಡ್ಡ ಸಾಹಿತಿ ಅಂತಾಗಿದ್ದರು, ಒಳ್ಳೆಯ ಬುದ್ಧಿಜೀವಿ ಅಂತಾಗಿದ್ದರು, ಬಟ್ ಏನಂತಾರೆ ಪಬ್ಲಿಕ್ ಇಂಟೆಲೆಕ್ಚುವಲ್ ಅಂತಾಗಿದ್ದರು. ಅವಾಗ ಅವ್ರು ಹೇಳಿದರು, ಇಲ್ಲ ಸಿನಿಮಾ ಬಹಳ ದೊಡ್ಡ ಸಶಕ್ತ ಮಾಧ್ಯಮ ಅಂತ. ಅವ್ರ ಪುಸ್ತಕ ಓದೋಕ್ಕೆ ಕೊಟ್ಟರು. ಅದು ನನಗೊಂಥರ ಇನ್ಸಿಯೇಷನ್. ಯಾಕಂದರೆ ಅವ್ರು ಕೊಟ್ಟ ಪುಸ್ತಕ ಓದಿದೆ. 3-4 ಪುಸ್ತಕ ಕೊಟ್ಟಿದ್ರು. ಅದು ಓದಿದಾಗಲೇ ನನಗನ್ಸಿದ್ದು ಸಿನಿಮಾಕ್ಕೆ ಆ ಶಕ್ತಿ ಇದೆ. ಅಲ್ಲಿವರೆ ನನಗೆ ಸಿನಿಮಾ ಅಂತಂದ್ರೆ ಬಹಳ ನಿಕೃಷ್ಟವಾದಂಥ ಒಂದು ಮಾಧ್ಯಮ ಅಂತ ನನ್ನ ತಲೆಯಲ್ಲಿ. ಯಾಕಂದರೆ ನಾವೆಲ್ಲ ಓದಿದ್ದೆಲ್ಲ ಶಿವರಾಮ್ ಕಾರಂತರು ಆ ಥರದ ಇದು. ಅದ್ರ ಮುಂದೆ ನಾನು ನೋಡ್ತಿದ್ದಂಥ ಈ ಪೌರಾಣಿಕ ಮತ್ತು ಸಾಮಾಜಿಕ ಜಾನಪದ ಅಂತ ಕರೆಸ್ಕೊಂಡು ಬರ್ತಿತ್ತಲ್ಲ ಕನ್ನಡ, ಆ ಕಾಲದ ಕನ್ನಡ ಸಿನಿಮಾಗಳು. ಯಾಕಂದರೆ ನಮ್ಮ ಊರಲ್ಲಿ ಸಿನಿಮಾ ಥಿಯೇಟ್ರ್ ಇರಲಿಲ್ಲ. ಎಲ್ಲೋ ಬೇಸಿಗೆ ಕಾಲದಲ್ಲಿ 1-2 ವಾರ ಬಂದು ಪಿಚ್ ಮಾಡೋರು. ಅಂಥ ಟೈಮಲ್ಲೆಲ್ಲ ಅವ್ರು ತೋರಿಸ್ತಾ ಇದ್ದೆಲ್ಲ NTR MGR. ಆಗ ನಿಮ್ಗೆ ಏನು ಸರ್ ಮನರಂಜನೆಯಾಗಿ ಏನಿತ್ತು? ಯಕ್ಷಗಾನ ನಮಗೆ ಅವಾಗ ರಂಗಭೂಮಿಯ ಇದಿರಲಿಲ್ಲ. ನಮ್ಮ ತಂದೆ ಒಂದು ನಾಟಕ ಕಂಪನಿನೇ ಕಟ್ಟಿದ್ರು. ಅದು ಲಾಸ್ ಆಯಿತು ಅಂತ ಆಮೇಲೆ ಕ್ಲೋಸ್ ಮಾಡಿದ್ರು. ನಾಸಣ್ಣ ಕ್ಲೋಸ್ ಮಾಡಿದ್ರು. ದೊಡ್ಡ ಲೈಬ್ರರಿ ಇತ್ತು ಒಂದು. ಆ ಲೈಬ್ರರಿ ಏನು ಅಂತಂದ್ರೆ ಬರೀ ಕಥೆ ಕಾದಂಬರಿಗಳು ಮಾತ್ರ, ಇದಿಲ್ಲ ವೈಚಾರಿಕ ಲೇಖನಗಳೆಲ್ಲ. ನನಗೇನಾಯಿತು ನೋಡಿ, ಕಥೆ ಕಾದಂಬರಿ ಬೇಕಾದ್ರೆ ನಮ್ಮ ಲೈಬ್ರರಿ, ಜೀವನ ಚರಿತ್ರೆ ಮತ್ತು ಇತಿಹಾಸ ಬೇಕಾದ್ರೆ ನಮ್ಮ ಅಜ್ಜನ ಲೈಬ್ರರಿ, ವಿಮರ್ಶೆ ಬೇಕಾದ್ರೆ ಕೆ ವಿ ಸುಬ್ಬಣ್ಣವ್ರ ಮನೆ. ಸೊ ಈ ಥರ ನನಗೆ ಎಕ್ಸ್ಪೋಜರ್ ಸಿಗ್ತಾ ಹೋಯಿತು. ನಮ್ಮ ಊರಲ್ಲಿ ಶಾಸ್ತ್ರೀಯ ಸಂಗೀತನೂ ಇರಲಿಲ್ಲ. ಅದು ನಮ್ಮ ತಂದೆ ಹಠ ಮಾಡಿ ನಮ್ಮನ್ನೆಲ್ಲ ಕೂರಿಸಿ ಅವಾಗೆಲ್ಲ ಶನಿವಾರ ರಾತ್ರಿ 9:30ಗೆ. ಇದು ನೀವು ಹೇಳ್ತಾ ಇರೋದು ಸುಮಾರು 65 ವರ್ಷದ ಹಿಂದೆ. ಸಂಗೀತದ ಇದಿರ್ಲಿಲ್ಲ ಅಂದ್ರೆ 65ನೇ ಇಸ್ವಿ, 60ರಿಂದ 65ನೇ ಇಸ್ವಿಗೆ. ಸೊ ನಮಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳಿಸೋರು. ಎಲ್ಲ ಶಾಸ್ತ್ರೀಯ ಸಂಗೀತ ಬರ್ತದೆ ನಮಗೆ. ಅವಾಗೆಲ್ಲ ಒಂದು 10-15 ನಿಮಿಷಕ್ಕೆ ನಾವೆಲ್ಲ ನಿದ್ರೆ ಮಾಡ್ತಿದ್ವು. ಹಾಗಾಗಿ ನಮಗೆ ನಿಜವಾದ ಕಲೆಯ ಜಾನಪದ ಕಲೆಯ ಪರಿಚಯ ಇತ್ತು. ಅದರಲ್ಲೂ ಯಕ್ಷಗಾನದ ಪ್ರಭಾವ ಭಾಳ ಇತ್ತು. ಯಾಕಂದರೆ ನಮ್ಮ ತಂದೆ ಈಗ ನಮ್ಮದು ಊರಿಗೆ ದೊಡ್ಡ ಮೇಳಗಳು ಒಂದೂ ಬರ್ತಾ ಇರಲಿಲ್ಲ. ನಮಗೆ ಹಾರಾಡಿ, ರಾಮ, ಕೃಷ್ಣ ಅವರೆಲ್ಲ ಹೆಸರುಗಳಷ್ಟೇ. ನಮ್ಮಲ್ಲಿ ಬರ್ತಿದ್ದ ದೊಡ್ಡ ನಟ ಅಂತಂದ್ರೆ ವೆಂಕಟರಾಜ ಕಾಳಿಂಗರಾಯರ ಕಸಿನ್ ಅವರು ಬರ್ತಾ ಇದ್ದಿದ್ದು. ಅಡ್ವಾಂಟೇಜ್ ಏನಾಯಿತು ಅಂದರೆ ಆಗಿನ ಮಲೆನಾಡಿನ ಎಲ್ಲ ಊರುಗಳದ್ದು ದೇವಸ್ಥಾನ ಇರ್ತಿತ್ತು. ಆ ದೇವಸ್ಥಾನಕ್ಕೆ ಎಲ್ಲ ಒಂದು ಹರಕೆ ಆಟ ಅಂತ ಮಾಡಿಸ್ಬೇಕಿತ್ತು. ಸೊ ನಮ್ಮ ತಂದೆ ವರ್ಷದಲ್ಲಿ 3-4 ಹರಕೆ ಆಟ ಆಡಿಸ್ತಿದ್ರು. ಹರಕೆ ಆಟ ಆಡಿಸೋದು ಅಂದರೆ ಇಲ್ಲೆಲ್ಲರೂ ಆ ಸುತ್ತಮುತ್ತಲಿಗೆ ಬಂದರೆ ಅವ್ರಿಗೆ ಹೋಗಿ ಇದು ಕೊಡೋದು, ನಮ್ಮೂರಲ್ಲಿ ಬಂದು ಹರಕೆ ಆಟ ಆಡಿಸಿ ಅಂತ. ಅವ್ರಿಗೆ ಅನಿಸೋ ದುಡ್ಡು ಕೊಟ್ಟರೆ ಆಯ್ತು. ಅವ್ರು ಬಂದು ದೇವಸ್ಥಾನದಿದ್ರು ಆಟ ಆಡಿ ಹೋಗ್ತಾರೆ. ಅದು ಊರವರಿಗೆಲ್ಲರಿಗೂ ಮನರಂಜನೆ. ಸೊ ನಮಗೂ ಅದು ಮನರಂಜನೆ. ಅದೇ ನಮಗೆ ಅದಕ್ಕಿಂತ ಹೆಚ್ಚಿನ ಆಳವಾದ ಇದೇನು ಇರಲಿಲ್ಲ. ಬಣ್ಣದ ವೇಷ ತಯಾರಾದ ಕ್ಷಣ ಈ ಯಕ್ಷಗಾನದ ಒಲವು, ಇದರ ಸುತ್ತ ಒಂದು ಸ್ವಲ್ಪ ಹೇಳಿ. ಅದು ಕೂಡ ನಾನು ಒಂದು ಓದಿದ ಒಂದು ಲೇಖನ, ಕಸ್ತೂರಿ ಅಂತ ಕಾಣುತ್ತೆ. ಕಸ್ತೂರಿ ಅಂತ ಕಾಣುತ್ತೆ. ಒಂದು ಘಟನೆಯನ್ನು ಅವರು ಯಾರೋ ಒಬ್ರು ಒಂದು ಇದಾಗಿ ಬರ್ತಿದ್ರು, ಲೇಖನವಾಗಿ ಬರ್ತಿದ್ರು. ಹೀಗೆ ಇಬ್ಬರು ದೊಡ್ಡ ನಟರಲ್ಲಿ ವೈಮನಸ್ಸಿದ್ದು ತೀರ್ಸ್ಕೊಳ್ಳೋದು ಹೇಗೆ ಅಂತಂದಾಗ ಇವರು ಮೈಮೇಲೆ ಗಣ ಬರುತ್ತೆ ಅಂತ ಮಾಡಿ ಅವ್ನು ಕೊಲ್ತಾರೆ ಅಂತ. ಅದು ಮೈಮೇಲೆ ಬಂದಿದ್ದರಿಂದ ಅದು ಕೇಸಾಗಿ ನಿಲ್ಲಿಲ್ಲ ಅಂತ ಓದಿದ್ದೆ. ಇದನ್ನು ನೋಡ್ತಾ ಇರುವಾಗ ಆವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಈ ಥರದ ಒಂದು ದೊಡ್ಡ ಜಿಜ್ಞಾಸೆ ನನಗೆ ಶುರುವಾಯಿತು. ರಾಜಕೀಯ ಕ್ಷೇತ್ರದಲ್ಲಿ ರಾಮಕೃಷ್ಣ ಹೆಗಡೆ CM ಆಗಿದ್ದರು. ಅವರು ಇದರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸೋತರು, ಮತ್ತು ರಾಜ್ಯ ಇದರಲ್ಲಿ ಗೆದ್ದರು. ಇದ್ರ ಬಗ್ಗೆ ನಾನು ನನ್ನ ಸ್ನೇಹಿತ AN ಮುಕುಂದ್ ಅಂತ ಒಬ್ಬರು ಇಂಜಿನಿಯರ್ ಇದ್ದರು. ಅವರು ತುಂಬ ಕಲೆಯಲ್ಲಿ ಮಾತಾಡ್ತಿದ್ದಾಗ ವ್ಯಕ್ತಿಯಾಗಿ ಎಲ್ಲಿ ನಾವು ಗ್ರಹಿಸ್ತೀವಿ, ಒಂದು ಇದಾಗಿ ರೂಪಕವಾಗಿ ಇಮೇಜು ಮತ್ತು ಇಂಡಿವಿಜುವಲ್, ಅದರ ನಡುವೆ ಒಂದು ತಿಕ್ಕಟ ಇದ್ದೇ ಇರುತ್ತಲ್ವ. ಆಗ ರಾಜೀವ್ ಗಾಂಧಿ ಕ್ಲೀನ್ ಇಮೇಜ್ ಅಂತ ಒಂದು ಅವರು VP ಸಿಂಗ್ ಎಲ್ಲ ಬಂದ್ವಲ್ಲ, ಅವೆಲ್ಲ ಕ್ರಮೇಣ ಕ್ಷೀಣವಾಗ್ತಾ ಹೋದವು. ಅವಾಗ ಅಂದ್ಕೊಂಡೆ, ನಾವು ಅದನ್ನು ಓಟ್ ಹಾಕುವಾಗಿದ್ದ ಇಮೇಜ್ ಏನು,
ಅದೇನು ಆಮೇಲೆ ಇಮೇಜ್ ಹಿನ್ನೆಲೆ ಹೋಗುತ್ತೆ, ಅಲ್ಲ ವ್ಯಕ್ತಿ ಹಿನ್ನೆಲೆ ಹೋಗ್ತದೆ, ಇಮೇಜ್ ಮುನ್ನೆಲೆ ಬರುತ್ತೆ. ನಾವು ಕೊನೆಗೂ ಆ ಇಮೇಜನ್ನೇ ಫಾಲೋ ಮಾಡ್ತೀವಿ. ಇವತ್ತು ನಾವು ನೋಡ್ತೀವಿ ಆ ವ್ಯಕ್ತಿ ಬಹಳ ಶ್ರೇಷ್ಠ ಅಂತೀವಿ, ಆದರೆ ಹಿನ್ನೆಲೆ ಹೇಳಿದ್ರೆ ನೀವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಯಾಕೆಂತಂದರೆ ಇಮೇಜ್ ವ್ಯಕ್ತಿಗಿಂತ ದೊಡ್ಡವನಾಗಿರುತ್ತೆ ಅಂತ. ಹೀಗೆ ಯೋಚನೆ ಮಾಡ್ತಿರುವಾಗ ಈ ರಾಜಕೀಯ ಅಲ್ಲೋಲ ಕಲ್ಲೋಲಗಳನ್ನು, ರಾಜಕೀಯ ಆಗು ಹೋಗುಗಳನ್ನು ಒಂದು ರೂಪಕವಾಗಿ ಯಕ್ಷಗಾನ ಇಟ್ಕೊಂಡು ಮಾಡಿದರೆ ಹೇಗಾಗುತ್ತೆ ಅಂತ ಹೊಳೆದದ್ದು ಯಾವಾಗ ಈ ಕಥೆನೂ ಹೊಳಿತು. ಯಕ್ಷಗಾನನ ಯಾಕೆ ಅಂತಂದರೆ ಯಕ್ಷಗಾನ ಒಂದರಲ್ಲೇ ಈ ಪೌರಾಣಿಕ ಪಾತ್ರಗಳಿದೆಯಲ್ಲ, ಅದನ್ನು ಮಾಡುವ ನಟರು ಆ ಪೌರಾಣಿಕ ಪಾತ್ರದ ವರ್ಚಸ್ಸನ್ನು ಅಥವಾ ಅದರ ಇದನ್ನು ಆರನ್ನು ಇಟ್ಕೊಂಡ್ಬಿಡ್ತಾರೆ. ಸಿನಿಮಾದಲ್ಲೂ ಆಗುತ್ತೆ ಬಿಡಿ. ಸೊ ಅದರಿಂದ ಯಕ್ಷಗಾನವನ್ನು ಇಟ್ಕೊಂಡು ಆ ಕಥೆ ಬರೆದೆ. ಅಫ್ಕೋರ್ಸ್ ಅದಕ್ಕೆ ದೂರದರ್ಶನಕ್ಕೆ ಮಾಡಿದ್ದು, ಹಾಗಾಗಿ ತುಂಬ ಬಡ್ಜೆಟರಿ ಲಿಮಿಟೇಷನ್ಸು, ಟೆಕ್ನಿಕಲ್ ಇದೆಲ್ಲ ಮಾಡಿದ್ದು. ಆಮೇಲೆ ನೋಡಿದ್ರೆ ತುಂಬ ಜನ ನನಗೆ ಬೈದರು, ಇಷ್ಟೊಳ್ಳೆ ಕತೆ ಇಟ್ಕೊಂಡು ಆ ಲಿಮಿಟೇಷನ್ಗೆ ಯಾಕೆ ಒಪ್ಕೊಂಡೆ ಅಂತ. ಏನೋ ಮಾಡಬೇಕಿತ್ತು, ಮಾಡಿದೆ ಅಷ್ಟೇ. ಹಾಗಾದರೆ ಸಿನಿಮಾ ಕೂಡ ಎಲ್ಲ ಒಂದು ಕಡೆ ಆರ್ಥಿಕ ಒಂದು ಇದಕ್ಕೆ ವ್ಯವಹಾರಕ್ಕೆ ಸಿಕ್ಕಿ ಅದರ ಉದ್ದೇಶದಿಂದ ಸ್ವಲ್ಪ ಕೆಳಗೆ ಬರುತ್ತಾ? ಖಂಡಿತ. ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ, ನಮ್ಮ ಕನ್ನಡದಲ್ಲಿ ಆಫ್ ಬೀಟ್ ಸಿನಿಮಾಕ್ಕೆ ದುಡ್ಡೇ ಬರೋಲ್ಲ, ಅಂಥ ಲಿಮಿಟೇಷನ್ಸಲ್ಲೇ ನಾವು ಮಾಡ್ತಾ ಇರ್ತೀವಿ. ಎಷ್ಟೋ ಸಲ ಅನಿಸುತ್ತೆ. ನಾನು ಟೆಕ್ನಿಷಿಯನ್ಸು ಹೇಳ್ತಿರ್ತೇನೆ, ಚೂರು ಬಜೆಟ್ ಇದ್ದಿದ್ರೆ ಏನಾದ್ರು ಮಾಡ್ಬೋದಿತ್ತಲ್ಲ, ಅದು ನಮಗೆ ಅದು ಸಿಕ್ಕಲ್ಲ. ಯಾಕಂದ್ರೆ ಇದು ದೃಶ್ಯವಾಗಿ ಬರುವ ಕಲೆ. ಹಾಗಾಗಿ ನಮಗೆ ಯುರೋಪಿಯನ್ ಸಿನಿಮಾ ಜೊತೆ ನಮ್ಮನ್ನು ಹೋಲಿಸ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ. ಅಲ್ಲಿಗೆ ಆ ಥರ ಸಮಸ್ಯೆ ಆಗಲ್ಲ. ಅನಂತಮೂರ್ತಿಯವರು ನಿಮ್ಮನ್ನ ದೃಶ್ಯ ರೂಪಕ ಮಾಂತ್ರಿಕ ಅಂತ ಒಂದು ಕಡೆ ಹೇಳ್ತಾರೆ. ಈಗ ಒಂದು ಕತೆ, ಅವರ ಕಥೆ ಆಗ್ಲಿ ಯಾರ ಕಥೆ ಆಗ್ಲಿ, ನಾವು ಸಾಮಾನ್ಯರು ಓದುವಾಗ ಕೂಡ ನಾವು ಆ ಕಥೆಯ ಜೊತೆಗೆ ಸಂವಾದ ಶುರು ಮಾಡ್ತೀವಿ. ಆದ್ರೆ ಒಬ್ಬ ನಿಮ್ಮಂಥ ನಿರ್ದೇಶಕ ಸಂವಾದ ಶುರು ಮಾಡಲೇಬೇಕು. ನಿಮ್ಮ ಸಂವಾದ ಯಾವ ರೀತಿ ಇರುತ್ತದೆ? ನೀವು ಯಾವ ಪಾಯಿಂಟ್ ಅನ್ನ ಹಿಡ್ಕೊಳ್ತೀರಿ? ಸಿನಿಮಾದ ಉದ್ದೇಶ ಏನಿರಬೇಕು ಅನ್ನೋದು ಈ ಒಂದು 120 ವರ್ಷಗಳ ಇತಿಹಾಸದಲ್ಲಿ ದೊಡ್ಡ ಸಂವಾದಗಳೇ ನಡೆದಿದೆ. ಸಿನಿಮಾ ಏನು ಮಾಡಬೇಕು, ಹೇಗೆ ಪ್ರೇಕ್ಷಕನ ಜೊತೆಗೆ ಒಂದು ಸಂವಾದವನ್ನು ಹುಟ್ಟಾಕಬೇಕು, ಬರೀ ವೈಚಾರಿಕವಾಗಿ ಹುಟ್ಟಾಕದ ಅಂತ. ಅದರಲ್ಲಿ ಒಂದು ಬೇರೆ ಬೇರೆ ಥರದ ವಾಗ್ವಾದಗಳು ಬಂದಿದೆ. ಅದರಲ್ಲಿ ಒಂದು ವಾಗ್ವಾದ ಏನು ಅಂತಂದರೆ, ನಮಗೆ ನೋಡುವುದನ್ನು ಕಲಿಸಬೇಕು ಅನ್ನೋದು. ಯಾಕಂದ್ರೆ ನಾವು ಸುಮ್ಮನೆ ನೋಡ್ತೀವಿ, ಅದು ಬಟ್ ವೀಕ್ಷಣೆ ಆಗಿರುತ್ತೆ, ಅದು ಒಳ ಹೊಕ್ಕು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ನೋಡೋದನ್ನು ಅಂತ. ಹಾಗಾಗಿ ಅದು ಬೇರೆ ಯಾವ ಕಲೆಗೂ ಸಾಧ್ಯವಾಗೋದಿಲ್ಲ, ಸಿನಿಮಾಕ್ಕೆ ಸಾಧ್ಯ ಆಗತ್ತೆ ಮಾತ್ರ. ಆದ್ದರಿಂದ ಸಿನಿಮಾ ಆ ಕೆಲಸವನ್ನು ನಾವು ಮಾಡಬೇಕು ಅಂತ. ಆದರೆ ನೋಡುವುದನ್ನು ಇದನ್ನು ಹೇಗೆ ಕಲಿಸ್ಬೋದು? ಅದಕ್ಕೆ ಬೇರೆ ಬೇರೆ ಥರದಲ್ಲಿದೆ. ಒಂದು ಈ ನಮ್ಮ ನೋಡುವ ಪ್ರಕ್ರಿಯೆ ಕೂಡ ಕ್ರಮೇಣವಾಗಿ ಅದು ಸವಕಲಾಗ್ತಾ ಹೋಗುತ್ತೆ. ಯಾಕಂದರೆ ನಾವು ಫೆಟೀಗ್ ಆಗಿರುತ್ತೆ, ಅಥವಾ ಸರ್ವೇ ಸಾಮಾನ್ಯ ಅನ್ನೋ ಥರದಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಅದು ಸರ್ವೇ ಸಾಮಾನ್ಯ ಅಲ್ಲ ಅಂತ ಹೇಳೋದಕ್ಕೆ ಬೇರೆ ಬೇರೆ ಥರದಲ್ಲಿ ಹೇಳ್ಬೋದು. ಒಂದು, ತೋರಿಸುವ ಕ್ರಮದಲ್ಲೇ ಭಿನ್ನವಾಗ್ಬೋದು, ಇಲ್ಲ ಅದನ್ನು ಎಷ್ಟೊತ್ತು ತೋರಿಸ್ತೀರಿ ಅನ್ನೋದ್ರ ಮೇಲೆ ಭಿನ್ನವಾಗ್ಬೋದು. ಹಾಗೆ ನೀವು ಅದನ್ನು ಸರ್ಫೇಸನ್ನು ದಾಟಿ ಹೋಗ್ಬೋದು. ಸೊ ಸಿನಿಮಾದ ಒಂದು ಸಮಸ್ಯೆ ಏನು ಅಂತಂದರೆ, ಸರ್ಫೇಸ್ ಇದೆಯಲ್ಲ ಅದು ಭಾಳ ಬೇಗ ಆಕರ್ಷಕವಾಗಿರುತ್ತೆ. ಅದನ್ನು ದಾಟೋದು ಸುಲಭ ಅಲ್ಲ. ನಿರ್ದೇಶಕ ನೇರವಾಗಿ ಕಥೆ ಹೇಳ್ತಿದ್ರೆ ಪ್ರೇಕ್ಷಕ ಅಲ್ಲೇ ನಿಂತಿರ್ತಾನೆ. ಅದಕ್ಕೆ ಅದನ್ನು ರೂಪಕವಾಗಿಸ್ಬೇಕು ಅಂತಾರಲ್ಲ, ರೂಪಕವಾಗಿಸಿದಾಗ ನೀವು ಅದರ ರೂಪಕ ಶಕ್ತಿಯನ್ನು ಗಮನಿಸ್ತಾ ಹೋಗ್ತೀವಿ. ಇಲ್ಲ, ಅದನ್ನು ಗಮನಿಸುವ ರೀತಿಯಲ್ಲಿ ಅದು ಮಾಡಬೇಕು. ಅವಾಗ ನಾವು ಅದನ್ನು ನೋಡಿರಲ್ಲ. ಇದಕ್ಕೆ ಬಹಳ ಒಂದು ಸ್ವಾರಸ್ಯಕರವಾದ ಇದನ್ನು ಹೇಳ್ತೇನೆ. ನಮ್ಮ ವಿಜಯನಾಶಿಣಿಯವ್ರು ಗೊತ್ತಲ್ಲ ನಿಮಗೆ, ಮಣಿಪಾಲದ, ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನನಗೆ ಅದು ಬಹಳ ಈ ಇಡೀ ದೃಶ್ಯ ಕಲೆಯ ಬಗ್ಗೆ ದೊಡ್ಡ ವ್ಯಾಖ್ಯಾನ ಅನ್ನಿಸ್ತದು. ಅವ್ರು ಯಾವಾಗಲೂ ಹೇಳೋದು, ನೋಡಯ್ಯ, ಒಂದು ಕೆಟ್ಟ ಕವಿತೆ ಬರೀ, ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಾನು ಓದದೇ ಇದ್ರೆ ನನಗೆ ಅದು ಅಫೆಕ್ಟೇ ಆಗಲ್ಲ. ಕೆಟ್ಟ ಸಂಗೀತ ನಾನು ಕೇಳದೇ ಇದ್ರೆ ನನಗೆ ಆಗೋದೇ ಇಲ್ಲ, ನಾನು ಸುಮ್ಮನೆ ಇರ್ತೀನಿ. ಆದರೆ ಕೆಟ್ಟ ಆರ್ಕಿಟೆಕ್ಚರ್ ಇದೆಯಲ್ಲ, ಅದು ಮಹಾ ಡೇಂಜರಸ್ಸು ಅಂತ. ಯಾಕೆ ಎಲ್ಲ ಬಿಲ್ಡಿಂಗ್ ಇರುತ್ತೆ, ಎಲ್ಲ ಒಂದು ಎಲ್ಲೋ ಬೆಳೆದಿರ್ತೀವಿ, ಬ್ಲೂ ಬೆಳೆದಿರ್ತೀವಿ, ಇನ್ನೊಂದೇನೋ ಆಕಾರ ಇರುತ್ತೆ. ನಾವು ಅದೇನು ನಮಗೆ ನನಗೆ ಆರ್ಕಿಟೆಕ್ಚರ್ ಅರ್ಥ ಆಗಲ್ಲ, ದಿವಸ ಅದನ್ನೇ ನಾನು ನೋಡ್ತಾ ಇರ್ತೀನಿ. ಅದೇನಾಗುತ್ತೆ, ಒಂದು ದಿವಸ ನೋಡ್ತೀನಿ, 2 ದಿವಸ, 3ನೇ ದಿವಸ ಆದಮೇಲೆ ಅದೇ ಸರಿ ಅಂತ ಒಪ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದನ್ನು ಒಪ್ಕೊಳ್ಳೋಕೆ ಶುರು ಮಾಡ್ತೀವಿ. ಆಗ ಸ್ವಲ್ಪ ಭಿನ್ನವಾಗಿದ್ದವನು ಸರಿ ಇಲ್ಲ ಕಣೆ, ಅದೇ ಸರಿ ಅನ್ಸುತ್ತೆ.
ಅವಾಗ ಅವ್ರು ಅದು ಹೇಳಿದ್ರು ನೋಡಿ. ಆದ್ದರಿಂದ ಆರ್ಕಿಟೆಕ್ಚರು ದೃಶ್ಯಕಲೆ ಬಹಳ ಮುಖ್ಯ. ಯಾಕಂತ ನಾನು ಅದನ್ನ ಹೇಳ್ತಾ ಅಂದ್ಕೊಂಡೆ ನೋಡಿ, ಅದು ದಟ್ ಅಪ್ಲೈಸ್ ಟು ವಿಜುವಲ್ ಆರ್ಟ್ಸ್ ಆಲ್ಸೋ. ನಾವು ನಡ್ಕೊಂಡು ಹೋಗ್ತಿರುವಾಗ ದೊಡ್ಡ ಹೋರ್ಡಿಂಗ್ ಇರುತ್ತೆ ಬೆಂಗಳೂರು ರಸ್ತೆ ಮೇಲೆಲ್ಲ, ಇದು ಗೋಡೆ ಮೇಲೆಲ್ಲ ಇದೆಲ್ಲ ಬರೆದು ಹಾಕಿದ್ರಲ್ಲ ಎಲ್ಲ ವ್ಯಕ್ತಿಗಳ ಚಿತ್ರಗಳು. ಅದೆಲ್ಲ ಒಂದು ಅಸಭ್ಯ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಎರಡು ಕಾರಣಗಳಿಗೆ ಅಸಭ್ಯ. ಒಂದು ವ್ಯಕ್ತಿ ಪೂಜೆಯೇ ತಪ್ಪು, ಇನ್ನೊಂದು ಯಾವುದೋ ಒಂದು ಆಕೃತಿಯನ್ನು ಮುಂದಿಟ್ಟು ಅದೇ ಸತ್ಯ ಅನ್ನೋದು, ಅದೇ ಅಂತಿಮ ಅಂತ ನಂಬಿಸ್ತಾ ಇರ್ತೀವಲ್ಲ, ಅದು ತಪ್ಪು. ಹಾಗಾಗಿ ಅದು ತಪ್ಪು. ಹಾಗಾಗಿ ದೃಶ್ಯ ಕಲೆಗಳು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರಲ್ಲ. ಈಗ ಅಂದ್ರೆ ನಾಯಕ ನಟರನ್ನ ಹೀರೋ ವರ್ಷಿಪ್ ಕೂಡ ಅದೇ ಇದರಲ್ಲಿ ಮಾಡೋದು. ಸೊ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವೆಲ್ಲ ಬೇಕು. ನನ್ನ ಸಮಸ್ಯೆ ಪಾಪ್ಯುಲರ್ ಜಾನರ್ ಫಿಲ್ಮಲ್ಲಿ ಇರೋದೇ ಅಲ್ಲಿರೋ ಎಲ್ಲ ಏಸ್ಥೆಟಿಕ್ಸು ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಎವಾಲ್ವ್ ಆಗಿರೋದು ಅಂತ. ಅದು ಇಂಡಿವಿಜುವಲ್ ನೀಡು ಅಲ್ಲ, ಸಮುದಾಯದ ನೀಡು ಅಲ್ಲ. ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿ ಅದು ಸಮುದಾಯದ ನೀಡಕ್ಕೆ ಕನ್ವರ್ಟ್ ಮಾಡ್ತಾ ಇರೋದು. ಇದಕ್ಕೆ ನಾನು ಆಗ ಆರಂಭದಲ್ಲಿ ಹೇಳಿದ್ದು ಹೊಣೆಗಾರಿಕೆ ಅಂತ. ಈ ಹೊಣೆಗಾರಿಕೆಯನ್ನ ಯಾರು ನಿರ್ಧಾರ ಮಾಡ್ತಾರೆ? ಅಲ್ಲ, ಅದು ಇಂಡಿವಿಜುವಲ್, ನೀವು ಒಬ್ಬರು ಹೇರೋಕ್ಕಾಗೋದಿಲ್ಲ. ಹೊಣೆಗಾರಿಕೆ ಗಾಂಧೀಜಿಯವ್ರ ಮಾತನ್ನೇ ಹೇಳೋದಾದರೆ ಎಲ್ಲ ವೃತ್ತಿಗೂ ಒಂದು ನೈತಿಕ ಹೊಣೆಗಾರಿಕೆ ಇರಬೇಕು ಅಂತಾರೆ. ಬರೀ ಸಿನಿಮಾಕ್ಕಲ್ಲ, ಇದಕ್ಕಲ್ಲ, ರಾಜಕೀಯ ನೇತಾರರಿಗಲ್ಲ, ಕೊಡುವವನಿಗೂ ಅವ್ರು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದರೆ, ಒಬ್ಬ ಉಪಾಧ್ಯಾಯನ ಕೆಲಸ ಬರೀ ಪಾಸ್ ಮಾಡಿಸೋದಲ್ಲ, ವಿದ್ಯೆ ದಾನ ಮಾಡೋದು, ಅವನು ಚಿಂತಿಸೋದಕ್ಕೆ ಹಾಕೋದು. ಒಬ್ಬ ಡಾಕ್ಟರ್ ಕೆಲಸ ಅವನು ಸುಮ್ಮನೆ ಏನೋ ದುಡ್ಡು ತಗೊಂಡು ಮನೆ ಕಟ್ಟೋದಲ್ಲ, ರೋಗಿಯ ಇದು ಶ್ರೇಯಸ್ಸು. ಹಾಗೆ ಅದಕ್ಕೆ ಪ್ರತಿ ವೃತ್ತಿಗೂ ಒಂದು ನೈತಿಕ ಹೊಣೆಗಾರಿಕೆ ಇರಬೇಕು ಅಂತ ಹೇಳ್ತಾರೆ. ನೀವು ಹೊಣೆಗಾರಿಕೆ ಅಂತ ಹೇಳಿದ್ರಲ್ಲ, ಸಿನಿಮಾದವರಿಗೆ ಅವ್ರ ಹೊಣೆಗಾರಿಕೆ ಇದೆಯಾ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕು. ನನ್ನ ಹೊಣೆಗಾರಿಕೆ ನನ್ನ ಪ್ರೊಡ್ಯೂಸರಿಗೆ ಎಷ್ಟು ದುಡ್ಡು ಬಂತು ಅಂತ ಹೇಳೋದಲ್ಲ, ಎಷ್ಟು ದುಡ್ಡು ಮಾಡಿಕೊಟ್ಟೆ ಅನ್ನೋದಲ್ಲ, ನನ್ನ ನೋಡುಗನ ಜೊತೆ ಯಾವ ರೀತಿಯ ವೈಚಾರಿಕವಾಗಿ ಸಂವಹನ ಮಾಡ್ತಾ ಇದ್ದೇನೆ. ಎಜುಕೇಟ್ ಅಂತ ನಾನು ಹೇಳಲ್ಲ, ಎಜುಕೇಟ್ ಮಾಡೋದಕ್ಕೆ ನಾನು ಬುದ್ಧಿವಂತ ಆಗಿರ್ಬೇಕು ನಾನು ಹೇಳೋದಲ್ಲ. ನನ್ನ ಇದನ್ನು ಹಂಚ್ಕೋತಾ ಇದ್ದೀನಿ. ಈ ಹಂಚ್ಕೊಂಡಾಗ ಏನಾಗೋದು, ಒಂದು ಸಂವಾದ ಏರ್ಪಡುತ್ತೆ. ಆ ಸಂವಾದ ಸಾಕು. ನಾನು ಹೇಳೋದು ನಿಜವೇ ಆಗಿರ್ಬೇಕಾಗಿಲ್ಲ, ಬಟ್ ಒಂದು ಸಂವಾದವನ್ನು ಹುಟ್ಟಾಕಿದರೆ ನೀವು ಬೆಳಿತೀರ, ನಾನು ಬೆಳಿತೀನಿ ಅಂತ. ಒಂದು ಸಿನಿಮಾನೂ ಬೆಳೆಯುತ್ತೆ, ನೋಡುಗನು ಬೆಳೀತಾನೆ, ಸಿನಿಮಾ ನಿರ್ದೇಶಕನೂ ಬೆಳೀತಾನೆ. ಅದರಿಂದಲೇ ನಾವು ಹೇಳೋದು ಸಿನಿಮಾ ಒಂದು ಸಂವಾದವನ್ನು ಹುಟ್ಟಾಕಬೇಕು. ಯಾವ ಸಂವಾದ ಅಂದರೆ ಅದು ಆರೋಗ್ಯಕರವಾದ ಸಂವಾದ. ಆರೋಗ್ಯಕರ ಅಂದರೆ ಯಾವುದು ಅನ್ನೋದು ಇವತ್ತು ಪ್ರಶ್ನೆ ಬರುತ್ತೆ. ಅದನ್ನು ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ದಿಕ್ಕಿಗೆ ಹೋದ್ರೆ ಆರೋಗ್ಯಕರವೋ, ಈ ದಿಕ್ಕಿಗೆ ಹೋದ್ರೆ ಆರೋಗ್ಯಕರವೋ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಒಂದು ದಿಕ್ಕು ಇಟ್ಕೊಳ್ಳೋದ್ರಿ, ನಾವು ಒಂದು ಇದೇ ಸತ್ಯ ಅಂತ ಹೇಳಲ್ಲ, ಇದು ಸತ್ಯ. ಪುನಃ ಅನಂತಮೂರ್ತಿಯವ್ರನ್ನೇ ಕೊಟ್ಟು ಮಾಡ್ತಾ ಇದ್ದೇನೆ, ಏನನ್ನು ಇದು ಅಂತಿಮ ಅಂತ ಹೇಳಬೇಡ, ಇದು ಅಂತಿಮವೇ ಅನ್ನೋ ಥರದಲ್ಲಿ ಪ್ರಶ್ನೆ ಮಾಡು. ಆಗೇನಾಗುತ್ತೆ, ಓದುಗ ಅಥವಾ ನೋಡುಗ ಅವನು ಅದರಲ್ಲಿ ಭಾಗಿಯಾಗ್ತಾನೆ ಅಂತ. ವಿಚ್ ಇಸ್ ಐ ಥಿಂಕ್ ಒಳ್ಳೆ ಸಿನಿಮಾ ಮಾಡಬೇಕಾದ ಕೆಲಸ ಅದು. ಓದುಗನನ್ನು ಒಂದು ಸಂವಾದ, ನೋಡುಗನನ್ನು ಒಂದು ಸಂವಾದದಲ್ಲಿ ಭಾಗಿಯಾಗಿಸೋದು.